ಇಲ್ಲ 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 ಆ ರೀತಿ ಏನಿಲ್ಲ. ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ. 2 ಬಾರಿ ಸೋತಿದ್ದಾನೆ, ನಿಂತಕ್ಕಂಥದ್ದು ಒಳ್ಳೆಯದು. ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ, ನಿಲ್ಲಿಸಬೇಕು ಅಂತಕ್ಕಂಥದ್ದು ಭಾಳ ಜನ ಬಂದು ಚರ್ಚೆ ಮಾಡ್ತಾರೆ. ಹಾಗಂತೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ. ಸರ್, ಈ ಮೈತ್ರಿ ಅನ್ನೋದು ಆಗಿ ಹೆಚ್ಚು ಕಡಿಮೆ 4 ತಿಂಗಳಾಯ್ತು. ಇಬ್ರು ಒಂದು ವೇದಿಕೆಗೆ ಬರ್ತಾರೆ, ಎಲ್ಲ ಒಂದು ಮೆಸೇಜ್ ಕೊಡ್ತಾರೆ ಕಾರ್ಯಕರ್ತರಿಗೆ. ಕೊಡೋಣ, ಈಗ ಹೊಸ ಸಂಕ್ರಾಂತಿ ಹಬ್ಬ, ಈಗ ಧನುರ್ಮಾಸ ಬೇರೆ. ಪಕ್ಷದಲ್ಲೂ ಅಸಮಾಧಾನಗಳಿದೆ, ನಿಮ್ಮಲ್ಲೂ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ. 19ಕ್ಕೆ 19 ಶಾಸಕರು ಒಂದೇ ವಾಯ್ಸಲ್ಲಿದ್ದೇವೆ. ಎಲ್ಲೋ ಈಗ ಮೊನ್ನೆ ಬೇರೆ ಬಸ್ ಹತ್ತು ಹೋಗಿ ಮತ್ತೆ ಆ ಬಸ್ ಇಳಿದು ನಮ್ಮ ಬಸ್ಸಿಗೆ ಬಂದು ಸೇರಿದ್ರಲ್ಲ, ಅವ್ರು ಒಬ್ರು ಯಾರೋ ಏನೋ ದೊಡ್ಡದಾಗಿ ಏನೋ ರಾಷ್ಟ್ರ ಮಟ್ಟದಲ್ಲಿ ನಂದೇ ಪಕ್ಷ ಇದು ಅಂತ ಹೇಳಿ ಈಗೇನು ಹೊರಟಿದ್ದಾರೆ. ಅದು ಯಾವುದು ಟೆಕ್ನಿಕಲಿನೂ ಸ್ಟ್ಯಾಂಡ್ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದು ಬೇಕಾಗಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷಕ್ಕೆ ನಿಷ್ಠೆಯಿಂದ ಏನಿದ್ದಾರೆ ಮೊದಲಿಂದನೂ ಕಷ್ಟಕಾಲದಿಂದಲೂ ಅವ್ರು ಯಾರಲ್ಲೂ ಗೊಂದಲ ಇಲ್ಲ, ಕ್ಲಾರಿಟಿ ಇದೆ. ಬಿ ಜೆ ಪಿ ಒಳಗೂ JDSನ BJPಯ ಹೊಂದಾಣಿಕೆ ಬಗ್ಗೆ ಯಾರಲ್ಲೂ ಅಸಮಾಧಾನ ಇಲ್ಲ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರದ ನಾಯಕರು ಸಮರ್ಥರಿದ್ದಾರೆ. BJP ಒಳಗೆ ರಾಜ್ಯದಲ್ಲೂ ಸಮರ್ಥ ನಾಯಕರಿದ್ದಾರೆ. ಅದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸ್ಕೊತಾರೆ. ಅದೇನು ದೊಡ್ಡ ಒಂದು ಚುನಾವಣಾ ಮೈತ್ರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲ ಇಲ್ಲಿ. ಇಲ್ಲ 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 ಆ ರೀತಿ ಏನಿಲ್ಲ. ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ. 2 ಬಾರಿ ಸೋತಿದ್ದಾನೆ, ನಿಂತಕ್ಕಂಥದ್ದು ಒಳ್ಳೆಯದು. ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ, ನಿಲ್ಲಿಸಬೇಕು ಅಂತಕ್ಕಂಥದ್ದು ಭಾಳ ಜನ ಬಂದು ಚರ್ಚೆ ಮಾಡ್ತಾರೆ. ಹಾಗಂತೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ. ಸರ್, ಈ ಮೈತ್ರಿ ಅನ್ನೋದು ಆಗಿ ಹೆಚ್ಚು ಕಡಿಮೆ 4 ತಿಂಗಳಾಯ್ತು. ಇಬ್ರು ಒಂದು ವೇದಿಕೆಗೆ ಬರ್ತಾರೆ, ಎಲ್ಲ ಒಂದು ಮೆಸೇಜ್ ಕೊಡ್ತಾರೆ ಕಾರ್ಯಕರ್ತರಿಗೆ. ಕೊಡೋಣ, ಈಗ ಹೊಸ ಸಂಕ್ರಾಂತಿ ಹಬ್ಬ, ಈಗ ಧನುರ್ಮಾಸ ಬೇರೆ. ಪಕ್ಷದಲ್ಲೂ ಅಸಮಾಧಾನಗಳಿದೆ, ನಿಮ್ಮಲ್ಲೂ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ. 19ಕ್ಕೆ 19 ಶಾಸಕರು ಒಂದೇ ವಾಯ್ಸಲ್ಲಿದ್ದೇವೆ. ಎಲ್ಲೋ ಈಗ ಮೊನ್ನೆ ಬೇರೆ ಬಸ್ ಹತ್ತು ಹೋಗಿ ಮತ್ತೆ ಆ ಬಸ್ ಇಳಿದು ನಮ್ಮ ಬಸ್ಸಿಗೆ ಬಂದು ಸೇರಿದ್ರಲ್ಲ, ಅವ್ರು ಒಬ್ರು ಯಾರೋ ಏನೋ ದೊಡ್ಡದಾಗಿ ಏನೋ ರಾಷ್ಟ್ರ ಮಟ್ಟದಲ್ಲಿ ನಂದೇ ಪಕ್ಷ ಇದು ಅಂತ ಹೇಳಿ ಈಗೇನು ಹೊರಟಿದ್ದಾರೆ. ಅದು ಯಾವುದು ಟೆಕ್ನಿಕಲಿನೂ ಸ್ಟ್ಯಾಂಡ್ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದು ಬೇಕಾಗಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷಕ್ಕೆ ನಿಷ್ಠೆಯಿಂದ ಏನಿದ್ದಾರೆ ಮೊದಲಿಂದನೂ ಕಷ್ಟಕಾಲದಿಂದಲೂ ಅವ್ರು ಯಾರಲ್ಲೂ ಗೊಂದಲ ಇಲ್ಲ, ಕ್ಲಾರಿಟಿ ಇದೆ. BJP ಒಳಗೂ JDSನ BJPಯ ಹೊಂದಾಣಿಕೆ ಬಗ್ಗೆ ಯಾರಲ್ಲೂ ಅಸಮಾಧಾನ ಇಲ್ಲ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರದ ನಾಯಕರು ಸಮರ್ಥರಿದ್ದಾರೆ. BJP ಒಳಗೆ ರಾಜ್ಯದಲ್ಲೂ ಸಮರ್ಥ ನಾಯಕರಿದ್ದಾರೆ. ಅದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸ್ಕೊತಾರೆ. ಅದೇನು ದೊಡ್ಡ ಒಂದು ಚುನಾವಣಾ ಮೈತ್ರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲ ಇಲ್ಲಿ. ಇಲ್ಲ 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 ಆ ರೀತಿ ಏನಿಲ್ಲ. ಇದೆ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಅನುಕಂಪ ಏನಿದೆ. 2 ಬಾರಿ ಸೋತಿದ್ದಾನೆ, ನಿಂತಕ್ಕಂಥದ್ದು ಒಳ್ಳೆಯದು. ಈ ಬಾರಿ ಮಂಡ್ಯದಲ್ಲಿ ಜನತೆಯ ತೀರ್ಮಾನವು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅನುಕಂಪ ಇದೆ, ನಿಲ್ಲಿಸಬೇಕು ಅಂತಕ್ಕಂಥದ್ದು ಭಾಳ ಜನ ಬಂದು ಚರ್ಚೆ ಮಾಡ್ತಾರೆ. ಹಾಗಂತೇಳಿ ದುಡುಕಿ ಯಾವುದೇ ರೀತಿ ನಿರ್ಧಾರಗಳು ಮಾಡಲ್ಲ. ಸರ್, ಈ ಮೈತ್ರಿ ಅನ್ನೋದು ಆಗಿ ಹೆಚ್ಚು ಕಡಿಮೆ 4 ತಿಂಗಳಾಯ್ತು. ಇಬ್ರು ಒಂದು ವೇದಿಕೆಗೆ ಬರ್ತಾರೆ, ಎಲ್ಲ ಒಂದು ಮೆಸೇಜ್ ಕೊಡ್ತಾರೆ ಕಾರ್ಯಕರ್ತರಿಗೆ. ಕೊಡೋಣ, ಈಗ ಹೊಸ ಸಂಕ್ರಾಂತಿ ಹಬ್ಬ, ಈಗ ಧನುರ್ಮಾಸ ಬೇರೆ. ಪಕ್ಷದಲ್ಲೂ ಅಸಮಾಧಾನಗಳಿದೆ, ನಿಮ್ಮಲ್ಲೂ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ. 19ಕ್ಕೆ 19 ಶಾಸಕರು ಒಂದೇ ವಾಯ್ಸಲ್ಲಿದ್ದೇವೆ. ಎಲ್ಲೋ ಈಗ ಮೊನ್ನೆ ಬೇರೆ ಬಸ್ ಹತ್ತು ಹೋಗಿ ಮತ್ತೆ ಆ ಬಸ್ ಇಳಿದು ನಮ್ಮ ಬಸ್ಸಿಗೆ ಬಂದು ಸೇರಿದ್ರಲ್ಲ, ಅವ್ರು ಒಬ್ರು ಯಾರೋ ಏನೋ ದೊಡ್ಡದಾಗಿ ಏನೋ ರಾಷ್ಟ್ರ ಮಟ್ಟದಲ್ಲಿ ನಂದೇ ಪಕ್ಷ ಇದು ಅಂತ ಹೇಳಿ ಈಗೇನು ಹೊರಟಿದ್ದಾರೆ. ಅದು ಯಾವುದು ಟೆಕ್ನಿಕಲಿನೂ ಸ್ಟ್ಯಾಂಡ್ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದು ಬೇಕಾಗಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷಕ್ಕೆ ನಿಷ್ಠೆಯಿಂದ ಏನಿದ್ದಾರೆ ಮೊದಲಿಂದನೂ ಕಷ್ಟಕಾಲದಿಂದಲೂ ಅವ್ರು ಯಾರಲ್ಲೂ ಗೊಂದಲ ಇಲ್ಲ, ಕ್ಲಾರಿಟಿ ಇದೆ. BJP ಒಳಗೂ JDSನ BJPಯ ಹೊಂದಾಣಿಕೆ ಬಗ್ಗೆ ಯಾರಲ್ಲೂ ಅಸಮಾಧಾನ ಇಲ್ಲ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರದ ನಾಯಕರು ಸಮರ್ಥರಿದ್ದಾರೆ. BJP ಒಳಗೆ ರಾಜ್ಯದಲ್ಲೂ ಸಮರ್ಥ ನಾಯಕರಿದ್ದಾರೆ. ಅದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸ್ಕೊತಾರೆ. ಅದೇನು ದೊಡ್ಡ ಒಂದು ಚುನಾವಣಾ ಮೈತ್ರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲ ಇಲ್ಲಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.